वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ಕಂಡಂತೆ ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ ವಿಚಾರ, ಅದು ದ್ರೌಪದಿಯ ಪಂಚಪತಿತ್ವ. ಸಾಮಾನ್ಯ ಜನರಿಗೆ ಮೇಲ್ನೋಟಕ್ಕೆ ಕಾಣುವಂತೆ ಒಬ್ಬಳೇ ದ್ರೌಪದಿ, ಒಂದೇ ಹೆಣ್ಣು, ಒಂದೇ ಜೀವ, 5 ಜನ ಪತಿಯರೊಂದಿಗೆ ಭೋಗ ಮಾಡಿದಳು ಅಂತ. ಆದರೆ ಆಚಾರ್ಯರು ಮಹಾಭಾರತದ ಹಿನ್ನೆಲೆಯಲ್ಲಿ, ಅನೇಕ ಪುರಾಣಗಳ ಹಿನ್ನೆಲೆಯಲ್ಲಿ, ಇತಿಹಾಸದ ಹಿನ್ನೆಲೆಯಲ್ಲಿ ಆ ದ್ರೌಪದಿಯ ಪಂಚಪತಿತ್ವದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು ನಮಗೆ ಒಂದು ಕೊಟ್ಟಿದ್ದಾರೆ. ಆ ದ್ರೌಪದಿ ಒಂದೇ ಜೀವವಲ್ಲ, ಆ ದ್ರೌಪದಿಯ ದೇಹದ ಒಳಗಡೆ 5 ಜೀವಗಳಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಯಾವ ಧರ್ಮರಾಜನೊಟ್ಟಿಗೆ ಭೋಗವನ್ನು ಮಾಡಬೇಕಾದ್ರೆ ಉಳಿದವರು ಸುಪ್ತರಾಗಿರ್ತಾರೆ, ಅವರಿಗೆ ಅಭಿಮಾನ ಇರೋದಿಲ್ಲ. ಹೀಗೆ ಅನೇಕ ರೀತಿಯ ಒಂದು ವಿಚಾರಗಳನ್ನ ನಾವು ನಿನ್ನೆ ಕೇಳಿದ್ವಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ವಿಶಿಷ್ಟವಾದಂತಹ ಕನ್ಯೈವ ಸಾ ಅಭವತ್ ಪ್ರತಿವಾಸರಂಚ ಅಂತ ಪ್ರತಿನಿತ್ಯವೂ ಕೂಡ ನಿತ್ಯ ನೂತನವಾದಂತಹ ಕನ್ಯೆಯಾಗ್ತಾ ಇದ್ಲು ದ್ರೌಪದಿ. ಯಾಕೆಂತಂದ್ರೆ ಅಭಿಮಾನ, ಜೀವನಿಗೆ ಅಭಿಮಾನ ನಾಶ, ಇದು ನನ್ನದು, ಇದು ನಾನು ಎನ್ನುವಂತಹ ಅಭಿಮಾನವೇನೇ ಹುಟ್ಟು, ಅಭಿಮಾನ ನಾಶವೇನೇ ಮರಣ. ಅಲ್ಲಿ ಏನಾಗ್ತಾ ಇತ್ತು, ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರ ಆವೇಶ ಆಗ್ತಾ ಇತ್ತು. ಅರ್ಥಾತ್ ಶ್ಯಾಮಲಾ ದೇವಿ ಅಲ್ಲಿ ಇದ್ದಾಗ ಉಳಿದವರಿಗೆ, ಉಷಾ ಮತ್ತು ಶಚಿಯರಿಗೆ ಅಭಿಮಾನ ನಾಶ ಆಗ್ತಾ ಇತ್ತು, ಶ್ಯಾಮಲೆಗೆ ಅಭಿಮಾನ ಹುಡ್ತಾ ಇತ್ತು. ಹಾಗಾಗಿ ಶ್ಯಾಮಲೆಯ ಲೆಕ್ಕದಲ್ಲಿ ಆ ದೇಹಕ್ಕೆ ಅವತ್ತು ಜನನ. ಯಾಕೆಂದ್ರೆ ಶ್ಯಾಮಲೆಗೆ ಅಭಿಮಾನ ಹುಡ್ತಾ ಇತ್ತು, ಶರೀರ ಅಭಿಮಾನ, ಇದು ನನ್ನ ಶರೀರ ಅಂತ. ದ್ರೌಪದಿಯ ಶರೀರದ ಮೇಲೆ ಶ್ಯಾಮಲೆಗೆ ಅಭಿಮಾನ ಹುಡ್ತಾ ಇತ್ತು, ಇದು ನನ್ನ ಶರೀರ. ಹಾಗಾಗಿ ಅವತ್ತು ಆ ಶರೀರ ಹುಟ್ಟಿತು, ಆ ಶರೀರ ಕನ್ಯೆಯಾಗಿ ಇದೆ. ಅವತ್ತು ಭೋಗ ಆಯಿತು, ಭೋಗ ಆಗಿ ಕನ್ಯಾತ್ವ ಹೋಯಿತು. ಮತ್ತೆ ಅಂದಿನ ದಿವಸ ಕೊನೆಯಲ್ಲಿ ಶ್ಯಾಮಲೆಗೆ ಶರೀರ ಅಭಿಮಾನ ನಾಶ ಆಗ್ತಾ ಇತ್ತು. ಮರುದಿವಸ ಶಚಿಗೆ ಬರ್ತಾ ಇತ್ತು. ಶಚಿಗೆ ಬಂದಾಗ ಶಚಿ ದೇವಿಗೆ ಅಭಿಮಾನ ಬರ್ತಾ ಇತ್ತು, ಶರೀರ ಅಭಿಮಾನ. ಆವಾಗ ಅದೇ ಜನನ, ಆವಾಗ ಮತ್ತೆ ಪುನಃ ಆ ದೇಹ ಕನ್ಯಾತ್ವವನ್ನು ಪಡಿತಾ ಇತ್ತು. ಹೀಗೆ ಅತ್ಯದ್ಭುತವಾದಂತಹ ಒಂದು ವಿಚಾರವನ್ನ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ಕೊನೆಗೆ ಹೇಳಿದರು, ಪ್ರಾಯೋಹಿ ನಾಭಿಮತಿ ನಾಶಮವಾಪವಾಣಿ ತಸ್ಮಾನ್ ಮರುಚ್ಚ ಸಕಲೇಷ್ಟಭಿವಿಷ್ಟ ಆಸೀತ್ ಅಂತ. ಎಲ್ಲರಿಗೂ ಅಭಿಮಾನ ನಾಶ ಆಗ್ತಾ ಇತ್ತು, ಮತ್ತೆ ಹುಡ್ತಾ ಇತ್ತು. ಆದರೆ ಭಾರತೀ ದೇವಿಯರಿಗೆ ಪ್ರಾಯ ನ ಅಭಿಮತಿ ನಾಶ, ಪೂರ್ತಿಯಾಗಿ ಅಭಿಮಾನ ಹೋಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಎಲ್ಲ ಉಳಿದವರಿಗೆ, ಶ್ಯಾಮಲಾ, ಶಚಿ ಮತ್ತು ಉಷಾ, ಪಾರ್ವತಿಯರಿಗೆ ಒಂದು ಅಧಿಷ್ಠಾನ ಯಾವುದು, ಅದೇ ಭಾರತೀಯ ಶರೀರ. ಹಾಗಾಗಿ ಭಾರತೀಯ ಶರೀರ ಇದ್ರೆ ಉಳಿದವರಿಗೆ ಒಂದು ಅಭಿವ್ಯಕ್ತಿ, ಅಸ್ತಿತ್ವ. ಇಲ್ಲಿ ಹೋದ್ರೆ ಅಸ್ತಿತ್ವವೇ ಸಾಧ್ಯ ಇಲ್ಲ. ಹಾಗಾಗಿ ಭಾರತೀ ದೇವಿಯರಿಗೆ ಪೂರ್ತಿಯಾಗಿ ಶರೀರಾಭಿಮಾನ ನಾಶ ಆಗ್ತಾ ಇರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ವಾಯುದೇವರು ಕೂಡ ಎಲ್ಲ 4 ಜನರಲ್ಲೂ ಇರ್ತಾ ಇದ್ರು. ಯಾಕೆಂದ್ರೆ ಭಾರತೀ ದೇವಿಯ ಆ ಶರೀರದಲ್ಲಿ ಆ ಒಂದು ಸನ್ನಿಧಾನ ಆ ಶರೀರದಲ್ಲಿ ಯಾವಾಗ್ಲೂ ಇರ್ತಾ ಇತ್ತು, ಪೂರ್ತಿ ನಾಶ ಆಗ್ತಾ ಇರ್ಲಿಲ್ಲ ಅಭಿಮಾನ. ಹಾಗಾಗಿ ವಾಯುದೇವರು ತಾವು 4 ಜನರಲ್ಲೂ ಇರ್ತಾ ಇದ್ರು. ಅರ್ಥಾತ್ ಯುಧಿಷ್ಠಿರ ಶ್ಯಾಮಲೆಯೊಟ್ಟಿಗೆ ಭೋಗವನ್ನು ಮಾಡ್ಬೇಕಾದ್ರೆ ಶ್ಯಾಮಲೆ ಸನ್ನಿಧಾನ ಇರ್ತಾ ಇತ್ತು, ಶಚಿ ಉಷಯರ ಸನ್ನಿಧಾನ ಇರ್ತಾ ಇರ್ಲಿಲ್ಲ. ಬಟ್ ಭಾರತೀಯ ಸನ್ನಿಧಾನ ಇರ್ತಾ ಇತ್ತು. ಹಾಗಾಗಿ ವಾಯುದೇವರು ಅವರಲ್ಲಿ ಆವಿಷ್ಟನಾಗಿ, ಅರ್ಥಾತ್ ಪಾಂಡುರಾಜ ಯುಧಿಷ್ಠಿರನಲ್ಲಿ ಆವಿಷ್ಟನಾಗಿ ಭೋಗವನ್ನು ಮಾಡ್ತಾ ಇದ್ದ ಅಂತ. ಅರ್ಥಾತ್ ಡೇ 1 ಯುಧಿಷ್ಠಿರ ಮತ್ತು ಶ್ಯಾಮಲೆಯರ ಸಂಘ. ಆ ಸಂದರ್ಭದಲ್ಲಿ ಆ ಶರೀರದಲ್ಲಿ ಶ್ಯಾಮಲೆಯೂ ಇರ್ತಾ ಇದ್ಲು, ದ್ರೌಪದಿಯ ಸನ್ನಿಧಾನವೂ ಇರ್ತಾ ಇತ್ತು. ಯುಧಿಷ್ಠಿರನಲ್ಲಿ ಯುಧಿಷ್ಠಿರನು ಇರ್ತಾ ಇದ್ದ ಸಹಜವಾಗಿ, ಜೊತೆಗೆ ವಾಯುದೇವರ ಸನ್ನಿಧಾನವೂ ಇರ್ತಾ ಇತ್ತು. ಈ ರೀತಿಯಾಗಿ ಆ ಒಂದು ರಮಣ ಎಂಬುದು ನಡೀತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ದ್ರೌಪದಿ ಪ್ರತಿನಿತ್ಯವೂ ಕೂಡ ತಾನು ಕನ್ಯೆಯಾಗಿ ಬದಲಾಗ್ತಾ ಇದ್ಲು ಅಂತ. ಇದನ್ನು ಕೇವಲ ಆಚಾರ್ಯರು ಮಾತ್ರ ಹೇಳೋದಲ್ಲ, ಸಾಕ್ಷಾತ್ ಮಹಾಭಾರತದಲ್ಲಿ ವೇದವ್ಯಾಸ ದೇವರೇ ಹೇಳುವಂತೆ, ಇದಂ ಚ ತತ್ರಾದ್ಭುತ ಮುತ್ತಮಂ ತದಾ
ದಧಾತಿ ಕೃಷ್ಣ ಉಪಶಾತಿ ಮಾನುಷಂ ಮಹಾನುಭಾವಾಹ ಕಿಲ ಸಾಧು ಮಧ್ಯಮಾಹ ಬಭೂವ ಕನ್ಯೈವ ಗತೆ ಗತೆ ಹನಿ ಅಂತ, ಗತೆ ಗತೆ ಅಹನಿ, ದಿನ ಕಳೆದಂತೆ ಕನ್ಯೆಯಾಗ್ತಾ ಇದ್ಲು ಅಂತ, ಈ ರೀತಿಯಾಗಿ ಅಷ್ಟು ವಿಚಾರವನ್ನು ನಾವು ನೋಡಿದ್ವಿ. ಇಂದು 185ನೇ ಶ್ಲೋಕದಿಂದಾಗಿ ಪಾಠ ಪ್ರಾರಂಭ ಆಗುತ್ತೆ. ಇವತ್ತು ವಿಶೇಷವಾಗಿ ವೇದವ್ಯಾಸ ಜಯಂತಿ. ನಮಗೆಲ್ಲರಿಗೂ ಕೂಡ ಆ ವೇದಗಳನ್ನು ವಿಭಾಗ ಮಾಡಿಕೊಟ್ಟಂತಹ, ಮಹಾಭಾರತ ಎಂಬಂತಹ ಅತ್ಯದ್ಭುತ ಗ್ರಂಥವನ್ನ, ಪಂಚಮ ವೇದ ಎಂಬುದಾಗಿ ಪ್ರಖ್ಯಾತವಾದಂತಹ ಗ್ರಂಥವನ್ನ ರಚನೆ ಮಾಡಿಕೊಟ್ಟಂತಹ, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟಂತಹ ಅಷ್ಟಾದಶ ಪುರಾಣಗಳು, ಅದರಲ್ಲೂ ಕೂಡ ಭಾಗವತ ಎಂಬಂತಹ ಮೋಕ್ಷೋಪಯೋಗಿಯಾದಂತಹ ಗ್ರಂಥವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಜ್ಞಾನದ ಒಂದು ಉಪದೇಶವನ್ನು ನೀಡಿದಂತಹ, ಅಷ್ಟು ಮಾತ್ರ ಅಲ್ಲ, ಇವತ್ತೇನೇನು ದರ್ಶನಗಳು, ಸಾತ್ವಿಕ ದರ್ಶನಗಳು, ವೈದಿಕ ದರ್ಶನಗಳು ಅಂತಿದ್ದಾವೆ, ಅದೆಲ್ಲದಕ್ಕೂ ಕೂಡ ಮೂಲ ವೇದವ್ಯಾಸ ದೇವರು. ಅದಕ್ಕೆ ಒಂದು ಪ್ರಸಿದ್ಧವಾದಂತ ಮಾತಿದೆ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ. ಇವತ್ತು ಜಗತ್ನಲ್ಲಿ ಏನೇನೋ ಒಂದು ಜ್ಞಾನ, ವಿದ್ಯೆ, ಸಾಹಿತ್ಯ, ದರ್ಶನಗಳು ಅಂತಿದ್ದಾವೆ, ಅದೆಲ್ಲದಕ್ಕೂ ಕೂಡ ಮೂಲ ವೇದವ್ಯಾಸ ದೇವರು. ವೇದವ್ಯಾಸ ದೇವರ ಮಾತನ್ನ, ಅವರ ಗ್ರಂಥಗಳನ್ನ ಅವಲಂಬಿಸಿಕೊಂಡೇನೆ ಪ್ರತಿಯೊಂದು ವಾಣಿಗಳು, ಮಾತುಗಳು ಕೂಡ ಇದ್ದಾವೆ ಎಂಬುದಾಗಿ ತಿಳಿಸ್ತಾರೆ. ಅಂತಹ ವೇದವ್ಯಾಸ ದೇವರ ವಿಶೇಷವಾದಂತಹ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇದ್ದು, ಅವರು ತೋರಿದಂತಹ ಜ್ಞಾನದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯುವಂತಾಗಲಿ ಅಂತ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇಂದಿನ ಪಾಠವನ್ನ ಪ್ರಾರಂಭ ಮಾಡೋಣ. 185ನೇ ಶ್ಲೋಕ. ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟ ಏಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾಯತ್. ಶುದ್ಧೈವ ಸಾಹಿತತಃ ಏವ ದಿನೇ ದಿನೇ ಚ ಸಮೋಹತೋ ಮರಣವದ್ಭವತೀಹ ಕನ್ಯಾ. ಪದಚ್ಛೇದ. ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟಃ ಯೇಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾ ಯತ್ ಶುದ್ಧಾ ಏವ ಸಾ ಹಿ ತತಃ ಏವ ದಿನೇ ದಿನೇ ಚ ಸಮೋಹತಃ ಮರಣವತ್ ಭವತಿ ಇಹ ಕನ್ಯಾ. ಸರಿ, ಹಿಂದೆ ಏನ್ ಹೇಳಿದ್ರು, ಪ್ರಾಯೋಹಿ ನಾಭಿಮತಿ ನಾಶಮವಾಪವಾಣಿ ತಸ್ಮಾನ್ ಮರುಚ್ಚ ಸಕಲೇಷ್ಟಭಿವಿಷ್ಟ ಆಸೀತ್ ಅಂತ. ಭಾರತೀ ದೇವಿಯರಿಗೆ ಅಭಿಮಾನ ಪೂರ್ತಿ ನಾಶ ಆಗ್ತಾ ಇರ್ಲಿಲ್ಲ,
ಅಭಿಮಾನ ಇರ್ತಾ ಇತ್ತು. ಅರ್ಥಾತ್ ಭಾರತೀಯ ದೇವಿಯರ ಸನ್ನಿಧಾನ ಆ ದೇಹದಲ್ಲಿ ಇರ್ತಾ ಇತ್ತು. ಹಾಗಾಗಿ ವಾಯುದೇವರು ಯುಧಿಷ್ಠಿರನೇ ಮೊದಲಾದಂತಹ 4 ಜನರಲ್ಲಿ ಆವಿಷ್ಟರಾಗಿ ಇರ್ತಾ ಇದ್ರು ಅಂತ ಇಷ್ಟು ವಿಚಾರ ಆಗಿತ್ತು. ಹಾಗಾದ್ರೆ ನಮಗೆ ಸಹಜವಾಗಿ ಬರುವಂತಹ ಪ್ರಶ್ನೆ, ಒಂದೇ ದೇಹದಲ್ಲಿ ಯುಧಿಷ್ಠಿರ ಮತ್ತು ವಾಯುದೇವರು ಇದ್ದಾರೆ, ಇನ್ನೊಂದು ದೇಹದಲ್ಲಿ ಶ್ಯಾಮಲ ಮತ್ತು ಭಾರತೀಯರಿದ್ದಾರೆ. ಹಾಗಾದರೆ ಧರ್ಮರಾಜ ಯುಧಿಷ್ಠಿರ ಭಾರತೀಯೊಟ್ಟಿಗೆ ಭೋಗ ಮಾಡಿದ ರೀತಿ ಆಗೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳುವಂತಹ ಮಾತು, ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟ. ಯುಧಿಷ್ಠಿರನೇ ಮೊದಲಾದಂಥವರಲ್ಲಿ ವಾಯುದೇವರು ಪ್ರವಿಷ್ಟರಾಗ್ತಾ ಇದ್ರು, ಅವರಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ರು. ಪ್ರವೇಶವನ್ನು ಮಾಡಿ ಏನ್ ಮಾಡ್ತಾ ಇದ್ರು, ಯೇಷಾಂ ಬುದ್ಧಿಂ, ಅವರ ಬುದ್ಧಿಯನ್ನ ವಿಮೋಹ್ಯ, ಭಾರತೀ ದೇವಿಯ ವಿಚಾರದಲ್ಲಿ ಅವರ ಬುದ್ಧಿಯನ್ನ ಏನ್ ಮಾಡ್ತಾ ಇದ್ರು, ವಿಮೋಹ್ಯ, ಮೋಹಗೊಳಿಸ್ತಾ ಇದ್ರು. ಅರ್ಥಾತ್ ಡೆಡ್. ಯುಧಿಷ್ಠಿರ ಇದ್ದಾನೆ ಅಂತಂದ್ರೆ ಅವನ ಕಾನ್ಸಂಟ್ರೇಷನ್, ಅವನ ಬುದ್ಧಿ, ಅವನ ಮನಸ್ಸು ಎಲ್ಲಿರುತ್ತೆ, ಕೇವಲ ಶ್ಯಾಮಲ ಅವಳಲ್ಲಿ ಮಾತ್ರ ಇರುತ್ತೆ. ಭಾರತೀಯ ವಿಚಾರದಲ್ಲಿ ಅವನ ಬುದ್ಧಿ ನಿಷ್ಕ್ರಿಯವಾಗಿ ಡೆಡ್ ಆಗಿರುತ್ತೆ, ಮಂಕು ಕವಿದಿರುತ್ತೆ. ಹಾಗಾಗಿ ಬುದ್ಧಿಂ ವಿಮೋಹ್ಯ ರಮತೆ, ಬರೀ ಭೋಗವನ್ನು ಮಾಡೋದಿಲ್ಲ. ಅಂದ್ರೆ ಯುಧಿಷ್ಠಿರನ ಒಳಗಡೆ ಇದ್ದುಕೊಂಡು ವಾಯುದೇವರು ಶ್ಯಾಮಲೆಯೊಟ್ಟಿಗೆ ಇರುವಂತಹ ಭಾರತಿಯೊಟ್ಟಿಗೆ ಭೋಗವನ್ನು ಮಾಡ್ತಾರೆ. ಆದ್ರೆ ಸುಮ್ಮನೆ ಡೈರೆಕ್ಟ್ ಆಗಿ ಭೋಗವನ್ನು ಮಾಡೋದಿಲ್ಲ. ಯುಧಿಷ್ಠಿರನಿಗೆ ಭಾರತೀ ದೇವಿಯ ವಿಚಾರದಲ್ಲಿ ಬುದ್ಧಿಯನ್ನ ಮಂಕುಗೊಳಿಸಿ, ಬುದ್ಧಿಯನ್ನ ಡೆಡ್ ಮಾಡಿ, ಬುದ್ಧಿಯನ್ನ ನಿಷ್ಕ್ರಿಯಗೊಳಿಸಿ ತಾವೇ ಮಾಡ್ತಾರೆ, ಭಾರತೀಯೊಟ್ಟಿಗೆ ಭೋಗವನ್ನ ಮಾಡ್ತಾರೆ. ಸತತಂ ತಯಾಯತ, ಈ ರೀತಿಯಾಗಿ ಅವಳೊಟ್ಟಿಗೆ ಭೋಗವನ್ನ ಮಾಡ್ತಾ ಇದ್ರು. ಹಾಗಾಗಿ ಶ್ಯಾಮಲೆಯೊಟ್ಟಿಗೆ ದ್ರೌಪದಿ ಇದ್ಲು, ಅಂದ್ರೆ ಭಾರತಿ ಇದ್ರು. ಹಾಗಾಗಿ ಏನಾದ್ರು ದೋಷ ಬರ್ತಾ ಇತ್ತಾ ಯುಧಿಷ್ಠಿರನೊಟ್ಟಿಗೆ ಸಂಘ ಮಾಡ್ಬೇಕಾದ್ರೆ ಅಂತಂದ್ರೆ ಇಲ್ಲ. ಸಾ ಶುದ್ಧ ಏವ, ಆ ದ್ರೌಪದಿ ದೇವಿಯರು ಪರಿಶುದ್ಧವಾಗ್ತಾ ಇರ್ತಾ ಇದ್ರು. ತಥೈವ ದಿನೇ ದಿನೇ, ಪ್ರತಿನಿತ್ಯ ಕೂಡ ಶುದ್ಧವಾಗಿ ಇರ್ತಾ ಇದ್ರು, ಯಾವತ್ತೂ ಕೂಡ. ಅರ್ಥಾತ್ ಅರ್ಜುನ ಶಚಿಯರ ಸಂಘವಾಗಲಿ ಅಥವಾ ನಕುಲ ಸಹದೇವರೊಟ್ಟಿಗೆ ಉಷಯ ಸಂಘವಾಗಲಿ ಆದಾಗಲೂ ಕೂಡ ಭಾರತೀ ದೇವಿಯರು ಶುದ್ಧವಾಗಿ ಇರ್ತಾ ಇದ್ರು. ಹೀಗೆ ಶುದ್ಧೈವ ಸಾಹಿತತಃ ದಿನೇ ದಿನೇ ಚ, ಪರಿಶುದ್ಧಳಾಗಿಯೇನೆ ಭಾರತೀ ದೇವಿ ಇರ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಸಮ್ಮೋಹತೋ ಮರಣವತ್ ಭವತೀಹ ಕನ್ಯಾ, ಉಳಿದವರಿಗೆ ಏನಾಗ್ತಾ ಇತ್ತು, ಸಮ್ಮೋಹತಃ ಅಂದ್ರೆ ಹಿಂದೆ ಹೇಳಿದಂತೆ ಭಾರತೀ ದೇವಿಯರಿಗೆ ಪರಿಪೂರ್ಣವಾಗಿ ದೇಹಾಭಿಮಾನ ನಾಶ ಆಗ್ತಾ ಇರಲಿಲ್ಲ, ಅವರ ಸನ್ನಿಧಾನ ಇರ್ತಾ ಇತ್ತು. ಆದರೆ ಉಳಿದವರಿಗೆ ಪೂರ್ತಿ ನಾಶ ಆಗ್ತಾ ಇತ್ತು. ಶ್ಯಾಮಲೆ ಇದ್ದಾಗ ಶಚಿ ಮತ್ತು ಉಷಯರಿಗೆ ಪೂರ್ತಿ ನಾಶ ಆಗ್ತಾ ಇತ್ತು. ಹಾಗಾಗಿ ಸಮ್ಮೋಹತಃ, ಅವರು ಬುದ್ಧಿ ಪೂರ್ತಿಯಾಗಿ ನಿಷ್ಕ್ರಿಯವಾಗ್ತಾ ಇತ್ತು. ಅದರಿಂದ ಏನಾಗ್ತಾ ಇತ್ತು, ಅದು ಹೇಗೆ ಮರಣವತ್, ಮರಣದಂತೆ ಅಂತ. ಅರ್ಥಾತ್ ಶ್ಯಾಮಲೆ ಆ ಶರೀರದಲ್ಲಿ ಇದ್ದು ಕೆಲಸವನ್ನು ಮಾಡಬೇಕಾದರೆ ಉಷಾ ಮತ್ತು ಶಚೀದೇವಿಯರಿಗೆ ಆ ಒಂದು ಅವಸ್ಥೆ ಅದು ಮರಣಾವಸ್ಥೆಯಂತೆ, ಯಾವ ಕ್ರಿಯೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಿಷ್ಕ್ರಿಯವಾಗಿ ಮರಣದಂತೆ ಆ ಒಂದು ಅವಸ್ಥೆ ಇರ್ತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಅದು ನಮಗೆ ಸ್ಪಷ್ಟವಾಗುತ್ತೆ. ಹೀಗೆ ಸಮ್ಮೋಹತೋ ಮರಣವದ್ ಭವತೀಹ ಕನ್ಯಾ, ಹಾಗಾಗಿ ಮರಣದಲ್ಲಿ ಯಾವ ರೀತಿಯಾಗಿ ಬುದ್ಧಿ ನಿಷ್ಕ್ರಿಯವಾಗಿ ಇರುತ್ತೋ ಹಾಗೆ ಅವರ ಬುದ್ಧಿಯು ಕೂಡ ನಿಷ್ಕ್ರಿಯವಾಗಿ ಇರ್ತಾ ಇತ್ತು, ಡೆಡ್ ಆಗಿ ಇರ್ತಾ ಇತ್ತು. ಹಾಗಾಗಿ ಅದು ಮರಣದಂತೆ ಇರ್ತಾ ಇತ್ತು, ಮರಣ ಕಾಲದಂತೆ ಆ ಕಾಲ ಅವರಿಗಿರ್ತಾ ಇತ್ತು. ಹಾಗಾಗಿ ಭವತೀಹ ಕನ್ಯಾ, ಮತ್ತೆ ಅರ್ಜುನನ ಸರದಿ ಬಂದಾಗ ಶಚಿ ಮತ್ತೆ ಆಕ್ಟಿವ್ ಆಗ್ತಾ ಇದ್ಲು. ಹಾಗಾಗಿ ಅದು ಹುಟ್ಟಿನಂತೆ. ಆ ಕಾಲದಲ್ಲಿ ಶ್ಯಾಮಲೆ ಇದ್ದಾಗ ಶರೀರಾಭಿಮಾನ ನಾಶ ಆಗ್ತಾ ಇತ್ತು, ಅದು ಮರಣದಂತೆ. ಶ್ಯಾಮಲೆ ಹೊರಟ ಹೋದ ಮೇಲೆ ಶಚಿಯ ಒಂದು ಟರ್ಮ್ ಬಂದಾಗ ಶಚಿಯಲ್ಲಿ ಆಕ್ಟಿವ್ ಆಗ್ತಾ ಇದ್ಲು, ಹಾಗಾಗಿ ಅದು ಜನನದಂತೆ. ಹಾಗಾಗಿ ಕನ್ಯಾ ಭವತಿ, ಮತ್ತೆ ಹಿಂದೆ ಹೇಳಿದಂತೆ ಕನ್ಯೆ ಆಗ್ತಾ ಇದ್ಲು ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯದಿಂದಾಗಿ
ಭಾರತೀ ದೇವಿಯರಿಗೆ ಯಾವ ದೋಷವೂ ಕೂಡ ಅಂಟಲಿಲ್ಲ ಎನ್ನುವಂತ ವಿಚಾರವನ್ನ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಶುದ್ಧ ಏವ, ಅವಳು ಭಾರತೀ ದೇವಿಯರು ಪರಿಶುದ್ಧರೇ ಆಗಿದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ನೋ ಸುಕ್ತಿವತ್ವಿದಮತಃ ಅನ್ಯವಶತ್ವತೋ ಹಿ ದೇಹಸ್ಯ ಸಂಸ್ಮೃತಿತಃ ಏವ ಹರೇರ್ನ ದೋಷಃ. ನಾವೇಶವಚ್ಚ ತತ ಏವ ಮೃತೇಃ ಸ್ವರೂಪಂ ಏತತ್ ತ್ವತಃ ಪ್ರತಿದಿನಂ. ಜನನಾಧಿಕನ್ಯಾ. ಪದಚ್ಛೇದ. ನ ಸುಪ್ತಿವತ್ ತು ಇದಂ ಅತಃ ಅನ್ಯವಶತ್ವತಃ ಹಿ ದೇಹಸ್ಯ ಸಂಸ್ಮೃತಿತಃ ಏವ ಹರೇಃ ನ ದೋಷಃ ನ ಆವೇಶವತ್ ಚ ತತಃ ಏವ ಮೃತೇಃ ಸ್ವರೂಪಂ ಏತತ್ ತು ಅತಃ ಪ್ರತಿದಿನಂ ಜನನಾತ್ ಹಿ ಕನ್ಯಾ. ಹೀಗೆ ಇದೇನಾಗ್ತಾ ಇತ್ತು, ದೇಹ ಅನ್ಯವಶತ್ವತಃ, ಶಚೀದೇವಿ ಆ ದೇಹವನ್ನು ಬಿಟ್ಟು ಹೋದಾಗ ಆ ದೇಹ ಯಾರ ವಶವಾಗ್ತಾ ಇತ್ತು? ಉಷಾದೇವಿಯ ವಶವಾಗ್ತಾ ಇತ್ತು. ಉಷಾದೇವಿ ಬಿಟ್ಟು ಹೋದಾಗ ಶ್ಯಾಮಲೆಯ ವಶವಾಗ್ತಾ ಇತ್ತು. ಹೀಗೆ ದೇಹ ಎಂಬುದು ಅನ್ಯವಶತ್ವತಃ ಇನ್ನೊಬ್ಬರ ವಶವಾಗ್ತಾ ಇತ್ತು. ಹಾಗಾಗಿ ಏನಾಗ್ತಾ ಇತ್ತು, ಅಲ್ಲಿ ಆ ಅಭಿಮಾನ ತ್ಯಾಗ ಆಗ್ತಾ ಇತ್ತು. ದೇಹ ಇನ್ನೊಬ್ಬರ ಕೈಯಲ್ಲಿ ಹೋಗ್ತಾ ಇತ್ತು, ಹಾಗಾಗಿ ಅಭಿಮಾನ ಹೋಗ್ತಾ ಇತ್ತು. ಒಂದು ವಸ್ತು ನಮ್ಮ ಅಧೀನದಲ್ಲಿ ಇರುತ್ತೆ, ಆ ಒಂದು ವಸ್ತುವನ್ನ ಇನ್ನೊಬ್ಬರಿಗೆ ಪೂರ್ತಿಯಾಗಿ ಕೊಟ್ಟಾಗ ಅದರ ಮೇಲೆ ಅಭಿಮಾನ ಹೋಗುತ್ತೆ, ಹೋಗಬೇಕು. ಹಾಗಾಗಿ ಇಲ್ಲಿ ದೇಹ ಅನ್ಯವಶ, ಇನ್ನೊಬ್ಬರ ವಶವಾಗ್ತಾ ಇತ್ತು. ಒಬ್ಬ ದೇವಿಯನ್ನು ಬಿಟ್ಟು ಇನ್ನೊಬ್ಬ ದೇವಿಯರ ವಶವಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಅಭಿಮಾನ ತ್ಯಾಗ, ಅಭಿಮಾನ ಹೋಗ್ತಾ ಇತ್ತು. ಆದ್ದರಿಂದಾಗಿ ಈ ಒಂದು ಅವಸ್ಥೆ ಎಂತಹದ್ದು ಅಂತ ಇದು ನಮಗೆ ಅರ್ಥ ಆಗುದಿಲ್ಲ ಅಷ್ಟು ಸುಲಭವಾಗಿ. ಯಾಕೆಂದ್ರೆ ನಮ್ಮ ಒಂದು ಚಿಂತನೆ ಬೇರೆ, ನಮ್ಮ ಒಂದು ಈ ಒಂದು ಜೀವನ ಶೈಲಿಯೇ ಬೇರೆ. ಹಾಗಾಗಿ ಅದನ್ನ ನಾವು ಊಹೆ ಮಾಡ್ಕೊಳ್ಳಿಕ್ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ಇದನ್ನು ನೀವು ಏನಂತ ಅರ್ಥ ಮಾಡ್ಕೋತೀರಿ ಅಂತ. ಇದನ್ನ ನೀವು ನಿದ್ರೆ ಅಂತ ಅರ್ಥ ಮಾಡ್ಕೋತೀರಾ? ಇದು ಖಂಡಿತ ನಿದ್ರೆಯಲ್ಲ. ನ ಸುಪ್ತಿವತ್, ಈ ಅವಸ್ಥೆ ಉಳಿದವರಿಗೆ, ಅರ್ಥಾತ್ ಶ್ಯಾಮಲ ಆಕ್ಟಿವ್ ಆಗಿದ್ದಾಗ ಉಷೆಗೆ ಅಥವಾ ಶಚಿಗೆ ಆಗಲಿ ಈ ಒಂದು ಅವಸ್ಥೆ ನಿದ್ರಾವಸ್ಥೆಯಂತೆ ಅಲ್ಲ. ಸುಪ್ತಿ ಅಂದ್ರೆ ನಿದ್ದೆ, ನಿದ್ದೆಯ ಅವಸ್ಥೆಯಂತೆ ಅಲ್ಲ. ಯಾಕೆ ಅಂದ್ರೆ ಅವ್ರೇನ್ ಮಾಡ್ತಾ ಇದ್ರು, ಹರೇಹೇ ಸಂಸ್ಮೃತಿತಃ,
ಅಭಿಮಾನ ತ್ಯಾಗ ಮಾಡ್ತಾ ಇದ್ರು. ಆದರೂ ಅವರು ಪರಮಾತ್ಮನ ಸ್ಮರಣೆಯನ್ನ ಆ ಸಂದರ್ಭದಲ್ಲಿ ಬಿಡ್ತಾ ಇರ್ಲಿಲ್ಲ ಅಂತ. ಅರ್ಥಾತ್ ಶ್ಯಾಮಲ ಫಸ್ಟ್ ಡೇ ಧರ್ಮರಾಜನೊಟ್ಟಿಗೆ ರಮಣವನ್ನ ಮಾಡಿದಳು. ಅದಾದ ಮೇಲೆ 4 ದಿನ ಅವಳಿಗೆ ಆ ದೇಹದಲ್ಲಿ ಪ್ರವೇಶ ಇಲ್ಲ. ಯಾಕೆಂದ್ರೆ ಸೆಕೆಂಡ್ ಡೇ ಭಾರತಿ, ಥರ್ಡ್ ಡೇ ಶಚಿ, ಫೋರ್ತ್ ಮತ್ತು ಫಿಫ್ತ್ ಡೇ ಉಷಾ ನಕುಲ ಸಹದೇವರೊಟ್ಟಿಗೆ. ಹಾಗಾಗಿ 4 ದಿನ ಶ್ಯಾಮಲ ಏನಾಗಿರ್ತಾ ಇದ್ಲು ಅಂತ, ನಿದ್ದೆ ಮಾಡ್ತಾ ಇದ್ಲ? ಇಲ್ಲ, ನ ಸುಪ್ತಿವತ್. ಮತ್ತೇ ಮಾಡ್ತಾ ಇದ್ಲು? ಹರೇಹೇ ಸಂಸ್ಮೃತಿತಃ, ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಅವಸ್ಥೆ ಸುಷುಪ್ತಿ ಅವಸ್ಥೆಯಂತೆ, ನಿದ್ರಾವಸ್ಥೆಯಂತೆ ಅಲ್ಲ, ಇದು ನಿದ್ರೆ ಅಲ್ಲ. ಹಾಗಾದ್ರೆ ಮೂರ್ಛಾವಸ್ಥೆ ಏನಾ? ಆದರೆ ಇದು ಮೂರ್ಛಾವಸ್ಥೆಯು ಕೂಡ ಅಲ್ಲ ಅಂತ. ಯಾಕೆಂದ್ರೆ ಮೂರ್ಛಾವಸ್ಥೆಯಲ್ಲೂ ಕೂಡ ನಮ್ಗೆ ಪರಮಾತ್ಮನ ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಕೋಮಾಕ್ಕೆ ಹೋಗ್ಬಿಟ್ಟಿರ್ತಾನೆ, ಅವನಿಗೆ ಯಾವ ಎಚ್ಚರವೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ಪರಮಾತ್ಮ ಸ್ಮರಣೆ ಆಗ್ತಾ ಇತ್ತು. ಹಾಗಾಗಿ ಇದು ಸುಷುಪ್ತಿ ಅವಸ್ಥೆಯೂ ಅಲ್ಲ. ಇನ್ನು ಮೂರ್ಛಾವಸ್ಥೆಯಂತೆ ಏನಾ? ಅದು ಮೂರ್ಛಾವಸ್ಥೆಯು ಕೂಡ ಅಲ್ಲ. ಹಾಗಾದ್ರೆ ಆವೇಶವತ್, ಯಾವುದಾದ್ರೂ ಭೂತದ ಆವೇಶವಾದಂತೆ ಆ ಒಂದು ವಿಶಿಷ್ಟ ಸಂದರ್ಭನ ನ ಆವೇಶವತ್ತು, ಅದು ಕೂಡ ಅಲ್ಲ. ಹಾಗಾಗಿ ಇದೇನಂತ ಕರ್ಸ್ಕೊಳ್ಳುತ್ತೆ? ಮೃತೇ ಸ್ವರೂಪ, ಮರಣ ಇದ್ದಂತೆ ಅಂತ. ಯಾಕೆಂದ್ರೆ ಮರಣಾವಸ್ಥೆಯಲ್ಲೂ ಕೂಡ ಜ್ಞಾನಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಅವರೆಲ್ಲರೂ ಕೂಡ ಪರಮಾತ್ಮ ಸ್ಮರಣೆಯನ್ನು ಮಾಡ್ತಾರೆ. ಅವರಿಗೆ ದೇಹ ಹೋಗಿರುತ್ತೆ ಅಷ್ಟೇ. ಹಾಗಾಗಿ ಅವರೇನ್ ಮಾಡ್ತಾ ಇರ್ತಾರೆ? ತಾವು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಏನಾಗುತ್ತೆ? ಮೃತೇ ಸ್ವರೂಪಂ, ಇದು ಮರಣಾವಸ್ಥೆ ಇದ್ದಂತೆ. ಮರಣಾವಸ್ಥೆ ಅಂತ ಹೇಳಿಲ್ಲ, ಮೃತೇ ಸ್ವರೂಪಮೇತತ್, ಮರಣದ ಸ್ವರೂಪದಂತೆ, ಮರಣ ಇದ್ದಂತೆ ಅಂತ. ಹಾಗಾಗಿ ಇದು ನಿದ್ದೆಯಂತೆ ಅಲ್ಲ, ಅಥವಾ ಮೂರ್ಛಾವಸ್ಥೆಯಂತೆ ಅಲ್ಲ, ಅಥವಾ ಯಾವುದು ಭೂತದ ಆವೇಶದಂತೆ ಈ ಒಂದು ಸ್ವರೂಪ ಅಲ್ಲ. ಹೊರತು ಏನಂತ ಕರ್ಸ್ಕೊಳ್ಳುತ್ತೆ? ಇದು ಮೃತೇ ಸ್ವರೂಪಂ, ಮರಣದ ಸ್ವರೂಪದಂತೆ, ಮರಣ ಇದ್ದಂತೆ, ಮರಣ ಅಲ್ಲ ಮರಣದಂತೆ. ಯಾಕೆಂದ್ರೆ ಹಿಂದೆ ಹೇಳಿದಂತೆ ಅಭಿಮಾನ ನಾಶ ಆಗ್ತಾ ಇತ್ತು. ಸೊ ಅಭಿಮಾನದ ನಾಶವೇನೆ ಮರಣ, ಅಭಿಮಾನ ಹುಟ್ಟುವುದೇನೆ ಜನನ. ಅಭಿಮಾನ ಹೋಗ್ತಾ ಇತ್ತು, ಆದ್ರಿಂದಾಗಿ ಮರಣದಂತೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮೃತೇ ಸ್ವರೂಪಮೇತತ್ ಅತಃ ಪ್ರತಿದಿನಂ ಜನನಾದಿ ಕನ್ಯಾ, ಮರಣ ಸ್ವರೂಪ. ಅರ್ಥಾತ್ ಶ್ಯಾಮಲ 4 ದಿವಸ ಒಂದು ಹಂತದಲ್ಲಿ ಮರಣವನ್ನು ಪಡೆದಂತೆ, ಯಾಕೆಂದ್ರೆ ಅಭಿಮಾನ ತ್ಯಾಗ ಆಗ್ತಾ ಇತ್ತು. ಸೊ ಅವಳು ಮತ್ತೆ ನೆಕ್ಸ್ಟ್ 4 ದಿನ ಆದ್ಮೇಲೆ 5ನೇ ದಿನ ಅವಳು ಏನಾಗ್ತಾ ಇದ್ಲು? ಜನನ ಆಗ್ತಾ ಇತ್ತು. ಅರ್ಥಾತ್ ಅಭಿಮಾನ ಹುಡ್ತಾ ಇತ್ತು, ಅವಳ ಆವೇಶ ಅಲ್ಲಿ ಬರ್ತಾ ಇತ್ತು, ಅದರಿಂದಾಗಿ ಅಭಿಮಾನ ಹುಡ್ತಾ ಇತ್ತು, ಅದರಿಂದಾಗಿ ಜನನದಂತೆ ಆಗ್ತಾ ಇತ್ತು. ಆವಾಗ ಅವಳು ಏನಾಗ್ತಾ ಇದ್ಲು? ಮತ್ತೆ ಕನ್ಯೆ ಆಗ್ತಾ ಇದ್ಲು ಅಂತ. ಹೀಗೆ ಪ್ರತಿದಿನಂ ಜನನಾಧಿ ಕನ್ಯಾ, ಪ್ರತಿನಿತ್ಯವೂ ಕೂಡ ಅಲ್ಲಿ ಒಂದು ಜನನ ಆಗ್ತಾ ಇತ್ತು. ಒಂದು ಮರಣ, ಒಂದು ಜನನ, ಒಂದು ಮರಣ, ಒಂದು ಜನನ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಜನನ ಆಗ್ತಾ ಇತ್ತು. ಒಬ್ಬ ದೇವಿಯ ಮರಣ ಆದ ತಕ್ಷಣ ಒಬ್ಬ ದೇವಿಯ ಜನನ ಆಗ್ತಾ ಇತ್ತು. ಒಬ್ಬಳಿಗೆ ಅಭಿಮಾನ ಹೋದ ತಕ್ಷಣ ಇನ್ನೊಬ್ಬಳಿಗೆ ಅಭಿಮಾನ ಹುಡ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಜನನ ಎಂಬುದು ಅಲ್ಲಿ ಆಗ್ತಾನೇ ಇತ್ತು. ಆ ಕಾರಣಕ್ಕಾಗಿ ಕನ್ಯಾ, ಅಲ್ಲಿ ಪ್ರತಿನಿತ್ಯವೂ ಕೂಡ ದ್ರೌಪದಿ ಕನ್ಯೆಯಾಗ್ತಾ ಇದ್ದಳು ಎಂಬಂತಹ ಒಂದು ಅತ್ಯದ್ಭುತವಾದಂತಹ ರಹಸ್ಯವಾದಂತಹ ವಿಚಾರವನ್ನ ಆಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿನೇ ಏನು ಪಂಚಕನ್ಯೆಯರ ಸ್ಮರಣೆ ಮಾಡಬೇಕೆಂಬುದಾಗಿ ವಿಚಾರವನ್ನು ಹೇಳ್ತಾರೆ. ಅದರಲ್ಲಿ ಅಹಲ್ಯ, ದ್ರೌಪದಿ, ಸೀತಾ ಅಂತ ಏನು ಹೇಳ್ತಾ ಹೋಗ್ತಾರಲ್ಲ, ತಾರಾಮಂಡೋದರಿ ತಥಾ ಅಂತ, ದ್ರೌಪದಿಯನ್ನ ಸೇರಿಸಿದ್ದು ಈ ಒಂದು ವಿಚಾರದಲ್ಲಿ. ಸಾಮಾನ್ಯವಾಗಿ ದ್ರೌಪದಿ ಅಂದ ತಕ್ಷಣ ಅನೇಕರು ಕೆಟ್ಟ ಬುದ್ಧಿಯಿಂದ ಅಥವಾ ಒಂದೇನೋ ತಮಾಷೆ ವಿಚಾರದಲ್ಲಿ 5 ಜನ ಗಂಡಂದಿರು ಹಾಗೆ ಹೀಗೆ ಅಂತ ಅನೇಕ ಕುಚೋದ್ಯಗಳನ್ನ ಮಾಡ್ತಾರೆ. ಆದರೆ ಸ್ಪಷ್ಟವಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅಷ್ಟು ಜನರ ಸಂಘ ಅಲ್ಲಿ ಆಗ್ತಾ ಇದ್ದರೂ ಕೂಡ ಪ್ರತಿನಿತ್ಯವೂ ಕೂಡ ಅಲ್ಲಿ ಕನ್ಯಾತ್ವ ಎಂಬುದು ಇರ್ತಾ ಇತ್ತು ಅಂತ. ಹಾಗಾಗಿ ಇದೆಲ್ಲ ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ. ಆ ಒಂದು ಶಾಸ್ತ್ರದ ಹಿನ್ನೆಲೆಯಲ್ಲಿ, ಮಹಾಭಾರತ ಹಿನ್ನೆಲೆಯಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಇದ್ದದ್ದು ಒಂದು ಜೀವವಲ್ಲ, 5 ಜೀವಗಳು. ಪ್ರತಿನಿತ್ಯವೂ ಕೂಡ ಒಬ್ಬರೊಟ್ಟಿಗೆ ಭೋಗವನ್ನು ಮಾಡಬೇಕಾದ್ರೆ ಉಳಿದ ಜೀವಗಳು
ಡೆಡ್ ಆಗಿರ್ತಾ ಇದ್ವು, ಅರ್ಥಾತ್ ಆಕ್ಟಿವ್ ಇರ್ತಾ ಇರಲಿಲ್ಲ. ಮತ್ತೆ ಅವರ ಸರದಿ ಬಂದಾಗ ಆಕ್ಟಿವ್ ಆಗಿರ್ತಾ ಇತ್ತು. ಅಲ್ಲಿ ಅಭಿಮಾನ ಎಂಬುದು ಹುಟ್ಟುತ್ತಾ ಇತ್ತು. ಅಭಿಮಾನ ನಾಶವೇನೇ ಮರಣ, ಅಭಿಮಾನ ಹುಟ್ಟುವುದೇನೇ ಜನನ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಲ್ಲಿ ಕನ್ಯಾತ್ವ ಬರ್ತಾ ಇತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ದ್ರೌಪದಿ ದೇವಿಯರಿಗೆ ಯಾವ ರೀತಿಯಾದಂತಹ ದೋಷದ ಸ್ಪರ್ಶವೇ ಇಲ್ಲ. ಇಷ್ಟು ಹೇಳಿ ಈ ಒಂದು ವಿಚಾರವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ. ಏವಂ ಸ ವಾಯು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನೈವ ರಮತೆ ಸತತಂ ತಯೈಕಃ. ಅನ್ಯಾದೃಶೀಃ ಸುರಭುಕ್ತಿಃ. ಅತೋನ್ಯರೂಪ ಮಾನುಷ್ಯ ಭುಕ್ತಿರಿತಿ ನಾತ್ರ ವಿಚಾರ್ಯಮಸ್ತಿ. ಕೃಷ್ಣ. ಪದಚ್ಛೇದ. ಏವಂ ಸಹ ವಾಯು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನ ಏವ ರಮತೆ ಸತತಂ ತಯಾ ಏಕಃ ಅನ್ಯಾದೃಶೀ ಹಿ ಸುರಭುಕ್ತಿಃ ಅತಃ ಅನ್ಯರೂಪಾ ಮಾನುಷ್ಯಭುಕ್ತಿಃ ಇತಿ ನ ಅತ್ರ ವಿಚಾರ್ಯಂ ಅಸ್ತಿ ಅಂತ. ಈ ವಿಚಾರವನ್ನು ಇಷ್ಟು ನಾ ಕೇಳಿದ್ದೇವೆ ನಿನ್ನಿಂದ ಇವತ್ತು ತನಕ. ತಲೆಯಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳು, ಪ್ರಶ್ನೆಗಳು ಸಹಜವಾಗಿ ಕಾಡ್ತಾನೆ ಇರ್ತವೆ ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡಿ ಅಂತ. ಯಾಕೆಂದ್ರೆ ಅನ್ಯಾದೃಶಿ ಸುರಭುಕ್ತಿ, ಅನ್ಯ ರೂಪ ಮಾನುಷೀ ಭುಕ್ತಿ. ಮನುಷ್ಯರ ಭೋಗದ ಕ್ರಮವೇ ಬೇರೆ, ದೇವತೆಗಳ ಭೋಗದ ಕ್ರಮವೇ ಬೇರೆ. ಇದು ಒಂದು ಪ್ರಧಾನವಾದಂತಹ ವಿಚಾರ. ಹಾಗಾಗಿ ವಾಯುದೇವರು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನ, ಧರ್ಮರಾಜ, ನಕುಲ ಸಹದೇವ ಮತ್ತು ಅರ್ಜುನರಲ್ಲಿ ಆವಿಷ್ಟರಾಗಿ, ವಾಯುದೇವರು ಈ 4 ಜನರಲ್ಲಿ ಆವಿಷ್ಟರಾಗಿ 4 ರೂಪದಿಂದ ಮತ್ತು ಭೀಮ ರೂಪದಿಂದ 4 ಮತ್ತೆ ಅವರಲ್ಲಿ ಸೇರಿದ್ದಾರೆ. ಮತ್ತು ಪ್ರತ್ಯೇಕವಾಗಿ ಇನ್ನೊಂದು ರೂಪ ಇದೆ, ಸಾಕ್ಷಾತ್ ಭೀಮಸೇನ ದೇವರ ರೂಪ. ಈ ರೀತಿಯಾಗಿ ವಾಯುದೇವರು ಆ ಯುಧಿಷ್ಠಿರ ಮೊದಲಾದಂಥವರಲ್ಲಿ ಆವೇಶದಿಂದಾಗಿ ಮತ್ತು ಪ್ರತ್ಯೇಕವಾಗಿ ಭೀಮ ರೂಪದಿಂದಾಗಿ ಇದ್ದುಕೊಂಡು ತಾವೇ ಮಾಡ್ತಾ ಇದ್ರು, ಅಲ್ಲಿ ಭೋಗವನ್ನ ಮಾಡ್ತಾ ಇದ್ರು. ಹೀಗೆ ಭೀಮಾತ್ಮನ ಏವ ರಮತೆ ಸತತಂ ತಯಾ ಏಕಃ. ಯುಧಿಷ್ಠಿರನಿಗೆ ಭೋಗ 1 ದಿವಸ ಮಾತ್ರ, ಚಾಮಲಯೊಟ್ಟಿಗೆ. ಅರ್ಜುನನಿಗೆ 1 ದಿವಸ, ನಕುಲನಿಗೆ 1 ದಿವಸ, ಸಹದೇವನಿಗೆ 1 ದಿವಸ, ಉಳಿದ 4 ದಿನ ಖಾಲಿ. ಆದರೆ ಭೀಮಸೇನ ದೇವರಿಗೆ ಮತ್ತು ದ್ರೌಪದಿಯರಿಗೆ ಆ ರೀತಿಯಲ್ಲ. ಭಾರತೀ ದೇವಿಯರಿಗೆ ಸತತಂ ತಯಾ ಏಕಃ ರಮತೆ. ಭೀಮಸೇನ ದೇವರು ಭಾರತೀ ದೇವಿಯರೊಟ್ಟಿಗೆ ನಿರಂತರವಾಗಿ ರಮಣವನ್ನ ಮಾಡ್ತಾ ಇದ್ರು. ಅದೇ ಹೇಗೆ ಸಾಧ್ಯ? ಒಂದೇ ದಿವಸ ಇರೋದಲ್ವಾ ಭೀಮಸೇನ ದೇವರಿಗೆ? ಅಂದ್ರೆ ಭೀಮ ರೂಪದಿಂದಾಗಿ 1 ದಿವಸ, ಆದರೆ
ಧರ್ಮರಾಜಾದಿಗಳಲ್ಲಿ ವಾಯುರೂಪದಿಂದಾಗಿ ಇದ್ದುಕೊಂಡು ಅಲ್ಲಿ ಇರುವಂತಹ ಭಾರತೀಯ ರೂಪದೊಂದಿಗೆ ಪ್ರತಿನಿತ್ಯವೂ ಕೂಡ ಭೋಗವನ್ನ ಮಾಡ್ತಾ ಇದ್ರು. ಇದು ಹೇಗ್ ಸಾಧ್ಯ? ಒಂದು ದೇಹದಲ್ಲಿ ಇಬ್ಬರಿದ್ದುಕೊಂಡು ಭೋಗವನ್ನು ಮಾಡೋದು, ಅದರಲ್ಲೂ ಕೂಡ ಮತ್ತಿಬ್ರು ಪ್ರತ್ಯೇಕವಾಗಿ ಅಲ್ಲಿರುವಂತಹ ಯುಧಿಷ್ಠಿರನಲ್ಲಿರುವಂತಹ ಧರ್ಮರಾಜ ರೂಪ ಭಾರತೀಯೊಟ್ಟಿಗೆ ಭೋಗವನ್ನು ಮಾಡೋದಿಲ್ಲ. ಇದು ಹೇಗ್ ಸಾಧ್ಯ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅನ್ಯಾದೃಶಿ ಸುರಭುಕ್ತಿ ಅನ್ಯ ರೂಪ ಮಾನುಷ್ಯ ಭುಕ್ತಿ. ನಮ್ಮ ಮನುಷ್ಯರ ಜಗತ್ತಿನಲ್ಲಿ ಕಾಣುವಂತಹ ಭೋಗದ ಕ್ರಮವೇ ಬೇರೆ, ದೇವತೆಗಳು ಮಾಡುವಂತಹ ಕ್ರಮವೇ ಬೇರೆ. ಮನುಷ್ಯರ ಒಂದು ಭೋಗಕ್ಕೂ ದೇವತೆಗಳ ಭೋಗಕ್ಕೂ ಅಜಗಜಾಂತರವಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಿನ ವ್ಯತ್ಯಾಸ ಎಂಬುದೇ ಇದೆ. ಹಾಗಾಗಿ ಅತ್ರ ವಿಚಾರ್ಯಂ ನಾಸ್ತಿ, ಇದರಲ್ಲಿ ವಿಚಾರ ಮಾಡಬೇಕಾದಂತಹ ಅಂಶ ಏನು ಕೂಡ ಇಲ್ಲ. ಯಾವುದೇ ರೀತಿಯಾದಂತಹ ಡೌಟ್ ಅನ್ನು ಪಡುವಂತಹ ಅವಶ್ಯಕತೆ ಸರ್ವಥಾ ಇಲ್ಲ. ಯಾಕೆಂದರೆ ಇದು ನಮ್ಮ ಆಲೋಚನೆಗೆ, ನಮ್ಮ ಚಿಂತನೆಗೆ, ನಮ್ಮ ಅನುಭವಕ್ಕೆ ನಿಲುಕದೇ ಇರುವಷ್ಟು ದೊಡ್ಡ ವಿಚಾರ. ನಾನು ಹೇಳಿದ್ದನ ಕೇಳಿ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದನ್ನ ನಾವು ಅತಿಯಾಗಿ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮಗದು ಅನುಭವಕ್ಕೆ ಬರೋದೇ ಇಲ್ಲ. ಜಗತ್ತಿನಲ್ಲಿ ನಾವು ಕಾಣದೇ ಇರುವಂತಹ ವಿಚಾರ ಅಥವಾ ಸಾಮಾನ್ಯವಾಗಿ ಊಹೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರವನ್ನ ಪೂರ್ತಿಯಾಗಿ ನಾನು ಆಲೋಚನೆ ಮಾಡಿ ಅರಗಿಸಿಕೊಳ್ತೇನೆ ಅಂತಾರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಚಾರ್ಯರು ನಮಗೆ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮ್ಮನೆ ಏನೋ ಒಂದು ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ಆಚಾರ್ಯರು ಹೇಳಿ ಮುಗಿಸ್ತಿಲ್ಲ. ದ್ರೌಪದಿಗೆ ಪಂಚಪತಿತ್ವ ಯಾಕೆ ಬಂತು ಅಂತ ಸುಮಾರು 25-30 ಶ್ಲೋಕಗಳಲ್ಲಿ ಅವಳ ಜನ್ಮದ ಪೂರ್ವ ರಹಸ್ಯವನ್ನ ನಾಲಾಯಿನಿ, ಯಜ್ಞಸೇನ, ನಳನಂದಿನಿ ಅಂತ ಅಷ್ಟು ವಿಚಾರವನ್ನ ಅತ್ಯಂತ ವಿಸ್ತಾರವಾಗಿ ಹೇಳಿದರು. ಈ ಒಂದು ವಿಚಾರವನ್ನು ಕೂಡ ಸುಮಾರು 7-8 ಶ್ಲೋಕಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಸ್ಪಷ್ಟವಾಗಿ ಆಚಾರ್ಯರು ಹೇಳುವಂತಹ ಪ್ರತಿಯೊಂದು ಪದಗಳು ಕೂಡ ನಮಗೆ ವ್ಯರ್ಥ. ಆಚಾರ್ಯರ ಯಾವ ಮಾತು ವ್ಯರ್ಥ ಅಲ್ಲ, ಯಾವ ಅಕ್ಷರಗಳು ಕೂಡ ವ್ಯರ್ಥ ಅಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಅವರ ಶ್ಲೋಕದಲ್ಲಿ ಇರುವಂತಹ ಚಕಾರವಾಗಲಿ ತುಕಾರವಾಗಲಿ ಅದರಲ್ಲೂ ಕೂಡ ಅತ್ಯಂತ ವಿಶಿಷ್ಟವಾದಂತಹ ಅರ್ಥ ತೋರುತ್ತೆ. ಹಾಗಾಗಿ ಆಚಾರ್ಯರು ಇಲ್ಲಿ ಮಾಡುವಂತಹ ಪ್ರತಿಯೊಂದು ಪದಗಳನ್ನು ಕೂಡ ಆ ಒಂದು ಪ್ರಮೇಯಕ್ಕೋಸ್ಕರನೇ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಅವರು ಹೇಳಿದಂತಹ ಪ್ರತಿಯೊಂದು ಪದಗಳಿಂದ, ಪ್ರತಿಯೊಂದು ಅಕ್ಷರಗಳಿಂದಾಗಿ ದ್ರೌಪದಿ ದೇವಿಯರ ಪರಿಶುದ್ಧತೆ ಮತ್ತು ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ದೊಡ್ಡ ದೇವತಾ ರಹಸ್ಯ. ಯಾಕೆಂದ್ರೆ ಅಲ್ಲಿ ಇದ್ದಂತ 5 ಜನ ಪುರುಷರು ದೊಡ್ಡ ದೇವತೆಗಳು, ಇಲ್ಲಿ ಇದ್ದಂತಹ 5 ಜನ ಸ್ತ್ರೀಯರು ಕೂಡ ದೊಡ್ಡ ದೇವತೆಗಳು. ಆ ದೇವತಾ ಪುರುಷರಲ್ಲಿ ಮತ್ತು ದೇವತಾ ಸ್ತ್ರೀಯರ ಮಧ್ಯದಲ್ಲಿ ನಡೆದಂತಹ ಅತ್ಯದ್ಭುತವಾದಂತಹ ಈ ಒಂದು ವಿಚಾರ, ಒಂದು ರೀತಿಯಾಗಿ ಹೇಳಬೇಕಾದ್ರೆ ಅತಿ ಮಾನುಷವಾದಂತಹ ವಿಚಾರ. ಮನುಷ್ಯರ ಆಲೋಚನೆಯನ್ನ, ಮನುಷ್ಯರ ಮಿತಿಯನ್ನ ಮೀರಿ ನಡೆದಂತಹ ದೊಡ್ಡ ಒಂದು ಸಂಗತಿ ಒಂದೇ ಒಂದು ಮನುಷ್ಯ ಲೋಕದಲ್ಲಿ ನಡೆದಿದೆ ಅಷ್ಟೆ. ಅದನ್ನು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯ ಮನುಷ್ಯರ ಒಂದು ಸಂಪರ್ಕ ಇಲ್ಲ. ದೇವಾನುದೇವತೆಗಳು ನಡೆಸಿದಂತಹ ದೊಡ್ಡ ಒಂದು ಸಂಗತಿ. ಹಾಗಾಗಿ ಮಹಾಭಾರತದಲ್ಲೂ ಕೂಡ ಇದರ ಬಗ್ಗೆ ಹೇಳ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಉಪುಷಾತಿ ಮಾನುಷಂ ಅಂತ ಅತಿ ಮಾನುಷವಾದಂತಹ ಒಂದು ವಿಚಾರ ಈ ಒಂದು ದ್ರೌಪದಿಯ ಪಂಚಪತಿತ್ವದ ವಿಚಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಒಂದು ಭೀಮಸೇನ ದೇವರು ತಾವು ಸ್ವತಃ ಆ ಒಂದು ಭೀಮ ರೂಪದಿಂದಾಗಿ ಭೋಗವನ್ನ ದ್ರೌಪದಿಯೊಟ್ಟಿಗೆ ನೇರವಾಗಿ ಮಾಡ್ತಾ ಇದ್ರು. ಇನ್ನು ಧರ್ಮರಾಜನಲ್ಲಿ, ಅರ್ಜುನನಲ್ಲಿ, ನಕುಲ ಸಹದೇವರಲ್ಲಿ ತಾವು ಆವೇಶವನ್ನು ಇಟ್ಟು ಆ ದ್ರೌಪದಿಯ ಶರೀರದಲ್ಲಿ ಇದ್ದಂತಹ ಭಾರತೀ ಒಂದು ರೂಪದೊಟ್ಟಿಗೆ ಭೋಗವನ್ನ ಮಾಡ್ತಾ ಇದ್ರು. ಇದರಿಂದಾಗಿ ಭೀಮಸೇನ ದೇವರಿಗಂತೂ ಯಾವುದೇ ಪಾಪದ ಲೇಪವೇ ಇಲ್ಲ. ಸಾಮಾನ್ಯವಾಗಿ ನಮಗೆ ಕಾಣಿಸೋದು ದ್ರೌಪದಿಗೆ ದೋಷ ಬಂತಲ್ವಾ ಅಂತ ಸಾಮಾನ್ಯ ಜಗತ್ತಿನ ಮಂದ ದೃಷ್ಟಿಗೆ ಅನ್ಸುತ್ತೆ. ಆದರೆ ಭಾರತೀ ದೇವಿಯರಿಗೂ ದ್ರೌಪದಿಗೂ ಯಾವ ದೋಷವೂ ಕೂಡ ಇಲ್ಲ. ಯಾಕೆಂದ್ರೆ ಹಿಂದೆ ಹೇಳಿದಂತೆ ಪ್ರತಿದಿನಂ ಜನನಾಧಿ ಕನ್ಯಾ ಅಂತ ಪ್ರತಿನಿತ್ಯವೂ ಕೂಡ ಅವಳು ಕನ್ಯೆಯಾಗ್ತಾ ಇದ್ದಳು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅಭಿಮಾನ ನಾಶ ಆಗೋದು ಉಳಿದವರಿಗೆ, ಭಾರತೀ ದೇವಿಯರಿಗೆ ಪೂರ್ತಿ ಅಭಿಮಾನ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಇರ್ತಾ ಇತ್ತು. ಆ ಒಂದು ಅಭಿಮಾನ ಸ್ವಲ್ಪ ಇದ್ದ ಕಾರಣ ಮತ್ತೆ ಇಲ್ಲಿ ವಾಯುದೇವರು ಧರ್ಮರಾಜನಲ್ಲಿ, ಅರ್ಜುನನಲ್ಲಿ, ನಕುಲ ಸಹದೇವರ ಆವೇಶವನ್ನು ಇಟ್ಟುಕೊಂಡು ಅಲ್ಲಿ ಇದ್ದಂತಹವರ ರೂಪದೊಂದಿಗೆ ಭೋಗವನ್ನ ಮಾಡ್ತಾ ಇದ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇತಿಹಾಸ ಕಂಡು ಕೇಳರಿಯದಂತಹ ಅತ್ಯದ್ಭುತವಾದಂತಹ ವಿಚಾರ, ಅದನ್ನು ಆಚಾರ್ಯರು ನಮಗೆ ಸಂಗ್ರಹಾತ್ಮಕವಾಗಿ
ಸ್ಪಷ್ಟವಾಗಿ ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ. ಅಂತಹ ಆಚಾರ್ಯರ ಅನುಗ್ರಹ, ಅವರ ಅಂತರ್ಯಾಮಿಯಾದಂತಹ ವೇದವ್ಯಾಸ ದೇವರ ಅನುಗ್ರಹದಿಂದಾಗಿ ಇಂತಹ ಸೂಕ್ಷ್ಮವಾದಂತಹ ಪ್ರಮೇಯ ವಿಚಾರದಲ್ಲಿ ಸಹಜವಾಗಿ ನಮಗೆ ಸಂಶಯ ಬರಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ಆದರೆ ಆಚಾರ್ಯರ ಈ ಒಂದು ನಿರ್ಣಯ ನಮಗಿರುವಂತಹ ಎಲ್ಲ ರೀತಿಯಾದಂತಹ ಸಂಶಯಗಳನ್ನ ಹೊಡೆದೋಡಿಸಿ, ಈ ಒಂದು ವಿಚಾರ ಮಾತ್ರ ಅಲ್ಲ, ಯಾವುದೇ ವಿಚಾರವಾಗಲಿ ತತ್ವಜ್ಞಾನದಲ್ಲಿ ಎಲ್ಲ ರೀತಿಯಾದಂತಹ ಸಂಶಯಗಳನ್ನು ಕೂಡ ಹೊಡೆದೋಡಿಸಿ, ಅವರ ಅನುಗ್ರಹ, ಅವರ ಅಂತರ್ಯಾಮಿಯಾದಂತಹ ಆ ವೇದವ್ಯಾಸ ದೇವರ ಅನುಗ್ರಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಈ ಒಂದು ಪಾಠವನ್ನ ಆ ವೇದವ್ಯಾಸ ರೂಪಿ ಅಂತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅದೇ ನಮಸ್ಕಾರ. ತುಂಬಾ ಕಷ್ಟವಾದ ವಿಷಯ.